ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. 3 ದಿನ ಆಗಿತ್ತು ವಿಡಿಯೋನ ಮಾಡಿರಲಿಲ್ಲ. ಇವತ್ತು ವಿಡಿಯೋನ ಹಾಕ್ತಾ ಇದ್ದೀನಿ. ಹಾಗೆ ಫ್ರೆಂಡ್ಸ್, ಹೊರಗಡೆ ಹೋಗ್ತಾ ಇದ್ವಿ. ಸ್ವಲ್ಪ ತರಕಾರಿ ಎಲ್ಲ ಖಾಲಿಯಾಗಿತ್ತು. ಹಾಗೆ ಒಂದು ಸಣ್ಣ ವಿಲೇಜ್ ಮಾರ್ಕೆಟ್ ಅಂತ ಒಂದು ಚಿಕ್ಕ ಮಾಲ್ ಇದೆ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಇಲ್ಲಿ ನೋಡ್ತಾ ಇದ್ದೀರಾ, ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್ ಇದು. ತುಂಬ ದೊಡ್ಡ ಅಪಾರ್ಟ್ಮೆಂಟು. ಈ ನಮ್ಮ ರೂಟಲ್ಲೇ ಬರುತ್ತೆ. ಹಾಗೆ ವಿಡಿಯೋ ಮಾಡ್ತಾ ಸ್ಟಾರ್ಟ್ ಮಾಡಿದ್ದೆ. ತುಂಬ ದಿನ ಆಗಿತ್ತು ವಿಡಿಯೋನ ಮಾಡಿರಲಿಲ್ಲ, ಕೆಲವು ಕಾರಣದಿಂದ ಮಾಡೋಕ್ಕಾಗಿರಲಿಲ್ಲ. ಹಾಗೆ ಫ್ರೆಂಡ್ಸ್, ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೋತಾ ಇದ್ದೀರಾ, ಸಪೋರ್ಟ್ ಮಾಡ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ನೋಡ್ತಾ ಇದ್ದೀರಾ, ವಿಲೇಜ್ ಮಾರ್ಕೆಟ್ ಅಂತ. ಇದೇ ಮಾರ್ಕೆಟಲ್ಲೇ ನಾವು ದಿನಸಿ ಸಾಮಾನಾಗಲಿ ಅಥವಾ ತರಕಾರಿ ಆಗಲಿ ತೊಗೊಳ್ಳೋದು. ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್ ಅಂತೂ ನೋಡೋಕ್ಕೆ ಸಕ್ಕತ್ತಾಗಿರುತ್ತೆ. ಇಲ್ಲಿ ನೋಡ್ತಾ ಇದ್ದೀರಾ, ಕಂಪ್ಲೀಟಾಗಿ ಅಲ್ಲಿ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ. ನನ್ನ ಮಗಳು ಬೇರೆ ಇದ್ಲಲ್ಲ, ಹಂಗಾಗಿ ಸ್ವಲ್ಪ ಅವಳನ್ನ ಎತ್ಕೊಂಡು ವೀಡಿಯೋ ಮಾಡೋಕ್ಕಾಗಿಲ್ಲ. ಒಂದು ಚಿಕ್ಕ ಕ್ಲಿಪ್ಪನ್ನ ತೊಗೊಂಡೆ ಅಷ್ಟೇ, ಹೇಗಿರುತ್ತೆ ಅಂತ. ಇಲ್ಲಿ ನೋಡ್ತಾ ಇರ್ಬೋದು, ಪ್ರತಿಯೊಂದು ಸಿಗುತ್ತೆ. ಚಿಕ್ಕ ಮಾಲ್ ಥರ ಇದ್ರೂ ಕೂಡ ಪ್ರತಿಯೊಂದು ಐಟಮ್, ದಿನಸಿ ಐಟಮಿಂದ ಹಿಡಿದು ಬಟ್ಟೆ ಎಲ್ಲನೂ ಸಿಗುತ್ತೆ ಇಲ್ಲಿ. ಇಲ್ಲಿ ನೋಡ್ತಾ ಇದ್ರೆ ತರಕಾರಿ ಎಲ್ಲ ಫ್ರೆಶ್ ಆಗಿರುತ್ತೆ. ನೀವು ಯಾವಾಗ ಬಂದರೂ ಕೂಡ ತರಕಾರಿ ಬಂತು ಎಲ್ಲನೂ ಸಿಗುತ್ತೆ. ಮನೆಗೆ ಏನು ಬೇಕೋ ಆ ಸಾಮಾನು ಎಲ್ಲನೂ ಸಿಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ಏನೇನು ತರಕಾರಿ ತೊಗೊಂಡ್ವಿ ಅಂತ ಮನೆಗೆ ಹೋಗಿ ನಿಮಗೆ ತೋರಿಸ್ತೀನಿ ನೀಟಾಗಿ, ಹೇಗಿರುತ್ತೆ, ಎಷ್ಟೆಷ್ಟು ರೇಟ್ ಆಗುತ್ತೆ ಅಂತ ಅದನ್ನು ಕೂಡ ತೋರಿಸ್ತೀನಿ. ಅದಾದಮೇಲೆ ಮನೆಗೆ ಬಂದುಬಿಟ್ಟು ಸಾಯಂಕಾಲ ಆಗಿತ್ತು. ಎಲ್ಲ ಕ್ಲೀನ್ ಮಾಡಿಬಿಟ್ಟು ಕಸ ಎಲ್ಲ ಗುಡಿಸಿ ದೇವರಿಗೆ ದೀಪ ಹಚ್ಚಿ, ಇಲ್ಲಿ ನೋಡ್ತಾ ಇದ್ರೆ ಅದನ್ನು ಒಂದು ಸಣ್ಣ ಕ್ಲಿಪ್ನ ತೊಗೊಂಡಿದ್ದೆ. ಅದಾದಮೇಲೆ ಈಗ ಏನೇನು ತೊಗೊಂಬಂದ್ವಿ ಅಂತ ನಿಮ್ಗೆ ತೋರಿಸ್ತೀನಿ ನೋಡಿ. ಎಷ್ಟು ಸಿಸ್ಟಮ್ಯಾಟಿಕ್ ಆಗಿರುತ್ತೆ ಬೆಂಗಳೂರಾಗಂದರೆ. ಎಲ್ಲ ಅದನ್ನು ಪ್ಯಾಕ್ ಮಾಡೋದಿರ್ಬೋದು, ಅಥವಾ ನಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ತೊಗೊಂಡು ಬರ್ಬೋದು. ಇಷ್ಟು ತರಕಾರಿಗೆ ಎಷ್ಟು ದುಡ್ಡಾಗಿರುತ್ತೆ, ಎಷ್ಟು ಬಿಲ್ ಆಗಿರುತ್ತೆ, ನಿಮ್ಗೆ ಅದನ್ನು ತೋರಿಸ್ತೀನಿ. ಇಲ್ಲಿ ನೋಡ್ತಾ ಇರ್ಬೋದು, ಚಿಕ್ಕ ಲಗೇಜ್ ಇದು. ಈ ಲಗೇಜಿಗೆ ನೋಡ್ತಾ ಇರ್ಬೋದು, ಸೊಪ್ಪು ತೊಗೊಂಡೆ, ಕರಿಬೇವು, ಕೊತ್ತಂಬರಿ ಮತ್ತು ಮೆಂತ್ಯ ಸೊಪ್ಪನ್ನ ತೊಗೊಂಡೆ. ಅದಾದಮೇಲೆ ಬಿಸ್ಕೆಟ್ ಬೇಕೇ ಬೇಕು. ಆಲ್ರೆಡಿ ಈಗ ಇನ್ನೆರಡು ಬಿಸ್ಕೆಟ್ ಬಂಡಲ್ನ ನನ್ನ ಮಗಳು ಓಪನ್ ಮಾಡಿಬಿಟ್ಟಿದ್ಲು. ಇದರಲ್ಲಿ ಒಂದೇ ಒಂದು ಮಾರಿಗೋಲ್ಡ್ ಬಿಟ್ಟಿದ್ಲು. ಅದಾದಮೇಲೆ ಹೂವು ದೇವರಿಗೆ ಈ ಥರ ಪ್ಯಾಕ್ ಮಾಡಿ ಇಟ್ಟಿರ್ತಾರೆ. ಚೆಂಡು ಹೂವು ಇದು. ಏನೋ ನೋಡೋಕೆ ಇಷ್ಟ ಆಯಿತು ಅಂತ ತೊಗೊಂಡೆ. ಇಲ್ಲಿ ನಿಮಗೆ ರೇಟನ್ನು ತೋರಿಸ್ತೀನಿ ನೋಡಿ. ಇದರಲ್ಲಿ ಒಂದು 10 ಹೂವು ಇರಬೇಕಷ್ಟೇ. 10 ಹೂವಿಗೆ 22 ರೂಪಾಯಿ. ಎಂಥ ಜೋಕಲ್ಲ, ಇಷ್ಟು ಬೆಂಗಳೂರು ಕಾಸ್ಟ್ಲಿ ಗುರು. ಅದಾದಮೇಲೆ ಏರ್ ಬಡ್ಸ್ ಇರಲಿಲ್ಲ, ಅದನ್ನು ತೊಗೊಂಡ್ವಿ. ಅದಾದಮೇಲೆ ಇದಿಷ್ಟು ಕೂಡ ತರಕಾರಿನ ಈ ಥರನೇ ಇಲ್ಲಿ ಪ್ಯಾಕ್ ಮಾಡಿ ಕೊಡ್ತಾರೆ. ನಾನು ನಿಮ್ಗೆ ಒಂದೊಂದಾಗಿ ಬಿಚ್ಚಿ ತೋರಿಸ್ತೀನಿ ಎಷ್ಟೆಷ್ಟು ತೊಗೊಂಡ್ವಿ ಅಂತ. ನಾವು ಇಬ್ಬರೇ ಇರೋ ಕಾರಣ ಫ್ರೆಂಡ್ಸ್ ಹಂಗೆ ಮಾರ್ಕೆಟಿಗೆ ಹೋಗಿದ್ವಿ ಅಂತ ಹೇಳಿದ್ನಲ್ಲ, ಏನೇನು ತೊಗೊಂಬಂದಿದ್ದೀವಿ ಅಂತ ಹೇಳಿ ನಿಮ್ಗೆ ಈಗ ತೋರಿಸ್ತೀನಿ ನೋಡಿ. ಜಾಸ್ತಿ ಏನೂ ಇರಲಿಲ್ಲ, ತರಕಾರಿ ಅಷ್ಟೇ ಖಾಲಿ ಆಗಿತ್ತು. ತರಕಾರಿ ಅಷ್ಟೇ ಏನು ಬೇಕೋ ಅದನ್ನ ತೊಗೊಂಡು ಬಂದ್ವಿ. ಬೆಂಗಳೂರಲ್ಲಿ ಹೆಂಗಿರುತ್ತೆ ತರಕಾರಿ ಅಂತ ನಿಮ್ಗೆ ತೋರಿಸ್ತೀನಿ. ಎಷ್ಟು ಸಿಸ್ಟಮ್ಯಾಟಿಕ್ ಆಗಿರ್ತೈತಿ, ಎಷ್ಟು ರೇಟ್ ಎಲ್ಲ ಇರ್ತೈತಿ ಅಂತ ತೋರಿಸ್ತೀನಿ ನೋಡಿ. ಫ್ರೆಂಡ್ಸ್, ನಾವು ಈ ಥರ ಮಾರ್ಕೆಟ್ಗೆ ಹೋಗಿ ರೋಡಲ್ಲೆಲ್ಲ ಹಚ್ಚಿರ್ತಾರೆ, ತೊಗೊಂಬರ್ಬೋದು. ಆದರೆ ನಮ್ಮ ಮನೆಯವ್ರಿಗೆ ಸ್ವಲ್ಪ ಟೈಮ್ ಸಿಗೋದಿಲ್ಲ. ಹಾಗಾಗಿ ಅವರು ಫ್ರೀ ಇದ್ದಾಗ ಈ ಥರ ಮಾಲ್ಗೆಲ್ಲ ಹೋಗೇ ತೊಗೊಂಬರ್ತೀವಿ ನಾವು. ಅದು ಮಾಲಲ್ಲಿ ತೊಗೊಂಡ್ರೆ ಯಾವ ಥರ ಸಿಸ್ಟಮ್ಯಾಟಿಕ್ ಆಗಿರುತ್ತೆ ಅಂತ ನಿಮ್ಗೆ ಇಲ್ಲೇ ತೋರಿಸ್ತೀನಿ. ಸ್ಪೀಡಾಗಿ ತೋರಿಸ್ತೀನಿ ಆದಷ್ಟು ನೋಡಿ. ಸ್ವಲ್ಪ ಕ್ಯಾರೆಟು, ನಿಂಬೆಹಣ್ಣು, ಇದಾದಮೇಲೆ ಇಲ್ಲಿ ಬೆಂಡೆಕಾಯಿನ ತೊಗೊಂಡೆ. ನಮ್ಗೆ ಎಷ್ಟು ಕ್ವಾಂಟಿಟಿ ಬೇಕೋ ನೀವು ಒಂದೇ ಹಾಕೊಂಡ್ರು ಒಂದೇ ತರಕಾರಿಗೆ ಬಿಲ್ ಹಾಕ್ಕೊಡ್ತಾರೆ ಮಾಲ್ಗಳಲ್ಲಿ, ಚಿಕ್ಕ ಮಾಲ್ಗಳಲ್ಲಿ. ಇಲ್ಲಿ ನೋಡ್ತಾ ಇದ್ದೀರಾ, ನೀಟಾಗಿ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಅದಾದಮೇಲೆ ಇಲ್ಲಿ ಈರುಳ್ಳಿ ನಮಗೆ ಎಷ್ಟು ಬೇಕೋ ಅಷ್ಟನ್ನು ತೊಗೊಂಡು ಬರ್ತೀವಿ ಆವಾಗ ಹೋಗಿ. ಅದಾದಮೇಲೆ ಇಲ್ಲಿ ಸೌತೆಕಾಯಿ, ಇಲ್ಲಿ ನೋಡ್ತಾ ಇದ್ದೀರಾ, ಇಲ್ಲಿ ಈ ಥರ ದೊಡ್ಡ ಸೌತೆಕಾಯಿ ಸಿಗುತ್ತೆ. ಆದರೆ ನಮ್ಮ ಉತ್ತರ ಕನ್ನಡ ಕಡೆಗೆಲ್ಲ ಎಷ್ಟು ರುಚಿಯಾಗಿರುತ್ತೆ ಸೌತೆಕಾಯಿ. ಅದೆಲ್ಲ ಒಂದು 200-300 ರೂಪಾಯಿಗೆಲ್ಲ ಒಂದು ದೊಡ್ಡ ಚೀಲನೇ ತುಂಬುತ್ತೆ, ಅಷ್ಟು ತರಕಾರಿ ಬರುತ್ತೆ ಉತ್ತರ ಕರ್ನಾಟಕ. ಬಟ್ ಇಲ್ಲ, ಹಂಗಲ್ಲ. ಇಷ್ಟಕ್ಕೆ ನಿಮಗೆ ಬಿಲ್ ಕೂಡ ತೋರಿಸ್ತೀನಿ ನಾನು ಎಷ್ಟಾಯಿತು ಅಂತ. ಅದಾದಮೇಲೆ ಹಣ್ಣುಗಳನ್ನ ತೊಗೊಂಡೆ. ಪೇರಳೆಕಾಯಿ ನಂಗೆ ಇಷ್ಟ, ಹಂಗಾಗಿ ತೊಗೊಂಡೆ. ಅದಾದಮೇಲೆ ಬಾಳೆಹಣ್ಣು, ಇದು ಬೀಟ್ರೂಟು. ಇಲ್ಲಿ ನೋಡ್ತಾ ಇದ್ದೀರಾ, ಇಷ್ಟೇ ತರಕಾರಿ. ಹಾಗೆ ಫ್ರೆಂಡ್ಸ್, ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ, ನನ್ನ ವೀಡಿಯೋಸ್ಗಳನ್ನ ನೋಡಿ, ಆಯಿತಾ. ಅದಾದಮೇಲೆ ಇಲ್ಲಿ ಟೊಮೆಟೊ ಕೂಡ ಅಷ್ಟೇ, ಸ್ವಲ್ಪ ಜಾಸ್ತಿ ಟೊಮೆಟೊ, ಈರುಳ್ಳಿ ಇವನ್ನೆಲ್ಲ ಸ್ವಲ್ಪ ಜಾಸ್ತಿನೇ ತೊಗೋತೀನಿ. ಯಾಕಂದರೆ ಅವು ಮೇನಲ್ಲ, ಹಾಗಾಗಿ ಅವನ್ನ ಸ್ವಲ್ಪ ಜಾಸ್ತಿ ತೊಗೋತೀನಿ. ನೋಡಿ ತೊಗೋತೀನಿ. ನಾನು ವೇಸ್ಟ್ ಮಾಡೋಕ್ಕೆ ಹೋಗಲ್ಲ. ಜಾಸ್ತಿ ತೊಗೊಂಡ್ಬಿಟ್ರೆ ಆಮೇಲೆ ಖರ್ಚಾಗಲಿಲ್ಲ, ವೇಸ್ಟ್ ಆಗಬಾರ್ದಲ್ಲ ಅಂತ ಹೇಳಿ ನೋಡಿ ಆವಾಗ ಖಾಲಿ ಆದಾಗ ತೊಗೊಂಡು ಬರ್ತೀನಿ. ಇಲ್ಲಿ ನೋಡ್ತಾ ಇದ್ರೆ ಒಂದನ್ನೇ ತೆಗೆದು ಈಗ ನೀಟಾಗಿ ಜೋಡಿಸ್ಬೇಕು. ಫ್ರಿಜ್ ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕು. ಅದಾದಮೇಲೆ ಅದ್ರಲ್ಲಿ ಜೋಡಿಸೋಣ ಅಂತ. ನಿಮ್ಗೆ ಫ್ರಿಜ್ ಕ್ಲೀನಿಂಗ್ ಅದು ಕೂಡ ಬ್ಲಾಗ್ ಬರುತ್ತೆ. ಅದಾದಮೇಲೆ ಶಾವಿಗೆ ಪ್ಯಾಕೆಟು, ಶಾವಿಗೆ ಖಾಲಿ ಆಗಿಬಿಟ್ಟಿತ್ತು. ಇದು ರೋಸ್ಟೆಡ್ ಶಾವಿಗೆ ಇರಲಿ ಅಂತ ನೋಡೋಣ, ಯಾವಾಗ ಸ್ವೀಟ್ ಮಾಡೋಕ್ಕೆ ಬರುತ್ತಿಲ್ಲ, ಉಪ್ಪಿಟ್ಟು ಚೆನ್ನಾಗುತ್ತೆ ಅಂದ್ಬಿಟ್ಟು ಉಪ್ಪಿಟ್ಟನ್ನ
ಮಾಡೋಕ್ಕೆ ಅಂತ ತೊಗೊಂಡಿದ್ದೀನಿ. ಅದಾದ್ಮೇಲೆ ಬಿಲ್ ತೋರಿಸ್ತೀನಿ. ಇಷ್ಟು ಐಟಮ್ಗೆ 850 ರೂಪಾಯಿ. ನಿಜವಾಗ್ಲೂ ಏನು ತೊಗೊಂಡಿದ್ದೀವಿ ಅಂತಲೇ ಗೊತ್ತಾಗಲಿಲ್ಲ. ಪ್ಲಸ್ ಈ ಬ್ಯಾಗು ಕೂಡ ಈ ಸಲ ರೇಟ್ ಹಿಡಿದಿದೆ. ಇಲ್ಲಾಂದರೆ ಎವ್ರಿ ಟೈಮ್ ಫ್ರೀಯಾಗಿ ಕೊಡೋರು. ಈ ಸಲ ಬ್ಯಾಗಿಗೂ ಕೂಡ 15 ರೂಪಾಯಿ ರೇಟ್ ಹಾಕಿದ್ದಾರೆ. ಅದಾದಮೇಲೆ ನಮ್ಮ ಉತ್ತರ ಕನ್ನಡದ ಫೇಮಸ್ ರೆಸಿಪಿ ಅಂದರೆ ಅದು ಮಾವಿನಕಾಯಿ ಪಳ್ಳು ಅಂತ ಕರಿತೀವಿ, ಅಥವಾ ನೀವು ಮಾವಿನಕಾಯಿ ಉಪ್ಪಿನಕಾಯಿ, ಸಿಹಿ ಉಪ್ಪಿನಕಾಯಿನ ತೋರಿಸ್ತಾ ಇದ್ದೀನಿ ನೋಡಿ. ಇಲ್ಲಿ 2 ಮಾವಿನಕಾಯಿನ ತೊಗೊಂಬಂದಿದ್ದೆ. ಈ ಮಾವಿನಕಾಯಿ ಸೀಸನ್ ಸ್ಟಾರ್ಟ್ ಆಯ್ತಲ್ಲ, ಇಲ್ಲಿ ನೋಡ್ತಾ ಇದ್ದೀನಿ ನೀಟಾಗಿ ಅದನ್ನ ತೊಳೆದು ಕಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಒಂದು 4 ಎಸಳು ಬೆಳ್ಳುಳ್ಳಿನ ಜಜ್ಕೊಂಡಿದ್ದೀನಿ, ಕರಿಬೇವು, ಕೊತ್ತಂಬರಿ, ಜೀರಿಗೆ, ಸಾಸಿವೆ, ಇಷ್ಟೇ ಐಟಮ್ಸ್ನ ಯೂಸ್ ಮಾಡ್ಕೊಂಡು ನಿಜವಾಗ್ಲೂ ಒಂದು ಸಲ ಮಾಡಿ ಫ್ರೆಂಡ್ಸ್, ಸಖತ್ತಾಗಿರುತ್ತೆ. ಅದಾದಮೇಲೆ ಇಲ್ಲಿ ಒಂದು ಬಾಣಲೆನ ಇಟ್ಕೊಂಡು ಒಂದು ಚೂರು ಎಣ್ಣೆ ಹಾಕ್ಕೊಳತ್ತೀನಿ. ಇದು ಪಲ್ಯ ಥರನೂ ಆಗುತ್ತೆ. ನಿಮಗೆ ರೊಟ್ಟಿ, ಚಪಾತಿ, ದೋಸೆ ಜೊತೆ ಬರೀ ಇದನ್ನೇ ಹಚ್ಕೊಂಡು ತಿನ್ಬೋದು. ಸಿಹಿ ಉಪ್ಪಿನಕಾಯಿ ಥರನೇ, ಅದು ಉಪ್ಪಿನಕಾಯಿ ಅಲ್ಲ, ಇದು ಪಳ್ಳು ಥರ ಅಂತ ಕರಿತೀವಿ ನಮ್ಮ ಕಡೆಗೆ. ನಂಗೆ ತುಂಬ ಇಷ್ಟ ಆಯಿತು. ಹಾಗೆ ಹೋಯಿತು 2 ದಿನಕ್ಕೆ. ಅದಾದಮೇಲೆ ಇಲ್ಲಿ ನೋಡ್ತಾ ಇದ್ದೀರಾ, ಎಣ್ಣೆ ಹಾಕ್ಕೊಂಬಿಟ್ಟು ಸಾಸಿವೆ, ಜೀರಿಗೆ, ಬೆಳ್ಳುಳ್ಳಿ, ಕರಿಬೇವು, ಕೊತ್ತಂಬರಿ ಇಷ್ಟು ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಂಡು, ಅದಾದಮೇಲೆ ಇದಕ್ಕೆ ಹೆಚ್ಚಿಟ್ಕೊಂಡಂಥ ಮಾವಿನಕಾಯಿನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು, 2 ಮಾವಿನಕಾಯಿನ ತೊಗೊಂಬಂದಿದ್ದೆ. ಜಾಸ್ತಿ ಹುಳಿ ಇದ್ದಷ್ಟು ಇದು ಟೇಸ್ಟ್ ಆಗುತ್ತೆ, ಯಾಕಂದರೆ ಬೆಲ್ಲ ಎಲ್ಲ ಹಾಕ್ತೀವಲ್ಲ. ನಿಜವಾಗ್ಲೂ ಒಂದು ಸಲ ಯಾರಿಗೆ ಗೊತ್ತಿಲ್ಲ ಅವರು ಇದನ್ನು ಟ್ರೈ ಮಾಡಿ, ಸಖತ್ತಾಗಿರುತ್ತೆ. ಮತ್ತೆ ನೀವೇ ಮಾಡ್ಕೊಂಡು ತಿಂತೀರಾ. ಇಷ್ಟು ಮಾಡಿದ್ದೆಲ್ಲ ಇಷ್ಟನ್ನು ಕೂಡ ನಾನು ಒಬ್ಬಳೇ ಖಾಲಿ ಮಾಡಿದ್ದೀನಿ. ಅಷ್ಟು ರುಚಿಯಾಗಿರುತ್ತೆ ಇದು ನಿಜವಾಗ್ಲೂ. ಇದನ್ನು ಒಂಚೂರು ಈಗ ಫ್ರೈ ಮಾಡ್ಕೋಬೇಕು ನೀಟಾಗಿ. 1-2 ನಿಮಿಷ ಎಣ್ಣೆಯಲ್ಲೇ ಇದನ್ನು ಒಂಚೂರು ಬೇಯ್ಕೋಬೇಕು. ಆ ಥರ ನೀವು ಒಂಚೂರು ಮಿಕ್ಸಪ್ ಮಾಡ್ಕೊಳ್ಳಿ. ಅದಾದಮೇಲೆ ಇದಕ್ಕೆ ಇಲ್ಲಿ ನೋಡ್ತಾ ಇದ್ದೆ ಉಪ್ಪು ಹಾಕೋತಾ ಇದ್ದೀನಿ. ಉಪ್ಪು, ಖಾರ, ಆಮೇಲೆ ಸಿಹಿನ ಸ್ವಲ್ಪ ಮುಂದಿಟ್ಟು ಇದಕ್ಕೆ ಮಸಾಲೆಗಳನ್ನು ಮಿಕ್ಸ್ ಮಾಡ್ಕೋಬೇಕು. ಆಯಿತಾ, ಇದಕ್ಕೆ ಯಾವುದೇ ಎಕ್ಸ್ಟ್ರಾ ಮಸಾಲೆ ಹಾಕಕ್ಕೆ ಹೋಗಬೇಡಿ. ಇದು ಹೆಲ್ದಿ ರೆಸಿಪಿ ಅಂತಲೇ ಹೇಳ್ಬೋದು, ಮಸ್ತಾಗಿರುತ್ತೆ. ಅದಾದಮೇಲೆ ಚೂರು ಅರಿಶಿನ ಹಾಕೋತಾ ಇದ್ದೀನಿ. ಯಾವುದೇ ಎಕ್ಸ್ಟ್ರಾ ಮಸಾಲೆಗಳನ್ನ ಇದಕ್ಕೆ ಆ್ಯಡ್ ಮಾಡೋದಿಲ್ಲ. ಅದಾದಮೇಲೆ ಖಾರಕ್ಕೆ ಜಾಸ್ತಿನೇ ಹಾಕೋತೀನಿ, ಯಾಕಂದರೆ ನಮ್ಮ ಖಾರ ಜಾಸ್ತಿ ಮಾಡಬೇಕು. ಅದಾದಮೇಲೆ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ. ಅದಕ್ಕೆ ಸಕ್ಕರೆ ಕೂಡ ಹಾಕೋಬೋದು, ಆದರೆ ಸಕ್ಕರೆಗಿಂತ ಬೆಲ್ಲ ತುಂಬ ಒಳ್ಳೆಯದು, ಆರೋಗ್ಯಕ್ಕೂ ಕೂಡ ಒಳ್ಳೆಯದಲ್ಲ. ಹಾಗಾಗಿ ಬೆಲ್ಲನ ಹಾಕೊಳ್ಳೋಕ್ಕೆ ಇಲ್ಲಿ ನೋಡ್ತಾ ಇದ್ದೀವಿ, ಚೂರು ಬೆಲ್ಲನ ಜಾಸ್ತಿನೇ ಹಾಕ್ತೀನಿ. ಅದಾದಮೇಲೆ ಈಗ ಮಿಕ್ಸ್ ಮಾಡ್ಕೊತೀನಿ. ಮಿಕ್ಸ್ ಮಾಡಿಕೊಂಡು 1 ನಿಮಿಷ ಇದನ್ನು ಪೂರ್ತಿ ಮಸಾಲೆಯಲ್ಲಿ ಬಿಟ್ಟು ಬೇಯಿಸ್ಕೋಬೇಕು. ಅದಾದಮೇಲೆ ಇದಕ್ಕೆ ಇಷ್ಟೇ ಬಿಟ್ಟರೆ ನೀವು ಉಪ್ಪಿನಕಾಯಿ ಥರ ಮಾಡ್ಕೋಬೋದು. ಮಸಾಲೆ ಎಲ್ಲ ಇಷ್ಟೇ ನೀವು ತಕ್ಕೊಂಬಿಡ್ಬೋದು. ಆದರೆ ನನಗೆ ಇದು ಏನು ಪಳು ಅಂತಂದರೆ ಇದು ಕುದಿಬೇಕು ನೀರಲ್ಲಿ, ಹಂಗೆ ಮಾಡ್ಕೋತಾ ಇದ್ದೀನಿ. ಇಲ್ಲಾಂದರೆ ನೀವು ನೀರು ಹಾಕೊಳ್ಳೋದು ಇಷ್ಟೇ ಮಿಕ್ಸಪ್ ಮಾಡ್ಕೊಂಡು 1-2 ನಿಮಿಷ ಎಣ್ಣೆಲೇ ಬೇಯಕ್ಕೆ ಬಿಟ್ಟು ಇದನ್ನು ಉಪ್ಪಿನಕಾಯಿ ಥರ ಕೂಡ ಯೂಸ್ ಮಾಡ್ಕೋಬೋದು, ಅದು ಕೂಡ ಬರುತ್ತೆ. ಆದರೆ ನಾನಿಲ್ಲಿ ಇದನ್ನು ಪಳು ಮಾಡ್ಕೋತಾ ಇದ್ದೀನಿ. ಇಲ್ಲಿ ನೋಡ್ತಾ ಇದ್ದೀರಾ, ಈಗ ನೀರು ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ನೀವು ಒಂಚೂರು ಕುದಿಸ್ಕೊಂಡು ಉಪ್ಪು, ಖಾರ ರುಚಿ ನೋಡಿಕೊಂಡು ಕಡಿಮೆ ಆಗಿದ್ದರೆ ಮತ್ತೆ ಆ್ಯಡ್ ಮಾಡಿಕೊಂಡು ಕರೆಕ್ಟಾಗಿ ರುಚಿ ಮಾಡ್ಕೊಳ್ಳಿ. ಅದಾದಮೇಲೆ ನೋಡ್ತಾ ಇದ್ದೀರಾ, ಕುದ್ದಾದ್ಮೇಲೆ ತೋರಿಸ್ತಾ ಇದ್ದೀನಿ, ಹಣ್ಣಾಗಿ ಕುದಿಯುತ್ತೆ ಇದು. ಇಲ್ಲಿ ನೋಡ್ತಾ ಇದ್ದೀರಾ, ಕಂಪ್ಲೀಟಾಗಿ ಕುದ್ದಾದಮೇಲೆ ಇದು ರೆಡಿ ಆಗುತ್ತೆ. ನಾನು ಇದನ್ನು ಆಲ್ಮೋಸ್ಟ್ ಹಣ್ಣಾಗೋದಷ್ಟು ಕುದಿಸ್ಕೊತೀನಿ. ಇಲ್ಲಿ ನಾನು ನಿಮ್ಗೆ ಕಟ್ ಮಾಡಿ ತೋರಿಸ್ತೇನೆ ನೋಡಿ, ಮುಟ್ಟಿದ್ರೆ ಸಾಕು ಇದು ಕಟ್ ಆಗುತ್ತೆ. ಈ ಥರ ಆದರೆ ಇದು ಪಳು ರೆಡಿ ಅಂತ ಅರ್ಥ. ನಿಜವಾಗ್ಲೂ ಯಾರಿಗೆ ಗೊತ್ತಿಲ್ಲಲ್ಲ ಅವ್ರು ಒಂದು ಸಲ ಟ್ರೈ ಮಾಡಿ, ಸಖತ್ತಾಗಿರುತ್ತೆ ಟೇಸ್ಟ್ ಮಾತ್ರ. ನಮಗೆ ತುಂಬಾ ಇಷ್ಟ. ನಮ್ಮ ಮಾವಿನಕಾಯಿ ಸೀಸನ್ ಬಂದ್ರಂತೂ ನನಗಂತೂ ಇದನ್ನೇ ಮಾಡೋದು. ನಾನು ಉಪ್ಪಿನಕಾಯಿಗಿಂತ ನಂಗೆ ಇದೇ ಜಾಸ್ತಿ ಇಷ್ಟ. ಓಕೆನಾ, ಯಾರೆಲ್ಲ ಗೊತ್ತಿಲ್ಲ ಒಂದು ಸಲ ಟ್ರೈ ಮಾಡಿ. ಹಾಗೆ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಆದಷ್ಟು ಒಳ್ಳೊಳ್ಳೆ ವೀಡಿಯೋಸ್ಗಳನ್ನ ನನ್ನ ಚಾನಲಲ್ಲಿ ಹಾಕಿದ್ದೀನಿ, ಒಂದು ಸಲ ನೋಡಿ. ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಈ ರೆಸಿಪಿನ ಒಂದು ಸಲ ಟ್ರೈ ಮಾಡಿ, ಯಾರಿಗೆ ಗೊತ್ತಿಲ್ಲ ಖಂಡಿತ ಇವ್ರಿಗೂ ಕೂಡ ಇಷ್ಟ ಆಗುತ್ತೆ. ಇದು ಮಾಡಿದ ಮೇಲೆ ಅಡುಗೆ ಕೂಡ ಮಾಡಿದ್ದೆ, ನೈಟ್ ಏನೇನು ಅಡುಗೆ ಮಾಡಿದ್ದೆ ಅಂತ ಕೂಡ ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ನೋಡಿ. ನಮ್ಮದು ರಾತ್ರಿ ಊಟಕ್ಕೆ ರೆಡಿ ಮಾಡ್ತಾಯಿದ್ದೀನಿ ಈಗ. ಅದಾದಮೇಲೆ ಅಲಸಂದೆ ಕಾಳು ಪಲ್ಯ ಮಾಡಿದ್ದೆ. ರಾತ್ರಿ ಊಟಕ್ಕೆ ಏನೇನೋ ನಮ್ಮದು ರೊಟ್ಟಿ ಬೇಕೇ ಬೇಕು ನಮ್ಮ ಮನೆಯಲ್ಲಿ, ಅಲಸಂದೆ ಕಾಳು ಪಲ್ಯ ಮಾಡಿದ್ದೆ. ಅದಾದಮೇಲೆ ತರಕಾರಿ ಇದ್ರ ಜೊತೆಗೆ ಬೇಕೇ ಬೇಕು ನಮಗೆ. ಹೆಂಗಿದ್ರು ಇವತ್ತು ತರಕಾರಿ ತೊಗೊಂಬಂದಿದ್ವಿ ಅಲ್ಲ, ರೊಟ್ಟಿ ಜೊತೆಗೆ ಇವೆಲ್ಲ ಇದ್ರೇ ಒಂದು ಒಳ್ಳೆ ಮಸ್ತ್ ಊಟ ಆಗುತ್ತೆ. ಇಲ್ಲಿ ನೋಡ್ತಾ ಸೌತೆಕಾಯಿ, ಈರುಳ್ಳಿ, ಬೆಂಡೆಕಾಯಿನ ಫ್ರೈ ಮಾಡಿದ್ದೆ ಎಣ್ಣೆಯಲ್ಲಿ. ಅದಾದಮೇಲೆ ಮೆಂತ್ಯ ಸೊಪ್ಪು, ಇವೆಲ್ಲ ಆರೋಗ್ಯಕ್ಕೆ ತುಂಬ ಒಳ್ಳೆಯದಲ್ಲ, ಹಾಗಾಗಿ ಊಟದ ಜೊತೆ ಸ್ವಲ್ಪ ಸೈಡಲ್ಲಿ ಇರಬೇಕಂತ ಹೇಳಿ. ಅದಾದಮೇಲೆ ಈ ಪಳು ಮಾಡ್ಕೊಂಡಲ್ಲ, ಪಳು ಮಾವಿನಕಾಯ್ದು ಅದನ್ನು ಕೂಡ ಹಚ್ಕೋತಾ ಇದ್ದೀನಿ. ಅದಾದಮೇಲೆ ಫೈನಲಾಗಿ ರೊಟ್ಟಿ ಅಂತೂ ನಾವು ಮಾಡೇ ಮಾಡ್ತೀವಿ. ರೊಟ್ಟಿ ರೆಸಿಪಿನೂ ಕೂಡ ಒಂದು ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಾನು ಯಾವ ಥರ ಮಾಡ್ತೀನಿ ಅಂತ ಖಂಡಿತ ಆದಷ್ಟು ಬೇಗ ಅದನ್ನು ಕೂಡ ಶೇರ್ ಮಾಡ್ತೀನಿ. ಹೇಗಿತ್ತು ಈ ವಿಡಿಯೋ, ಇಷ್ಟ ಆಯಿತು ಅಂತ ಅನ್ಕೋತೀನಿ. ಹೊಸದಾಗಿ ನೋಡೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಈಗ ಬಿಗ್ ಬಾಸ್ನ ನೋಡ್ತಾ
ಊಟನ ಮಾಡ್ತೀವಿ. ಓಕೆನಾ? ಇವತ್ತಿನ ವಿಡಿಯೋ ಇಷ್ಟೇ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಬಾಯ್ ಬಾಯ್. ನಮಸ್ಕಾರ.